ಅಲ್ಲಿ SSLC ವಿದ್ಯಾಭ್ಯಾಸ ಆದ ನಂತರ ಮುಂದೇನು ಅಂತೇಳಿ ಆಲೋಚನೆ ಮಾಡಲಿಕ್ಕೆ ಆಗುವಾಗ SSLC ಆದ ನಂತರ ನನಗೆ ಕಾಲೇಜಿಗೆ ಕಳಿಸುವಂತಹ ವ್ಯವಸ್ಥೆ ಅಷ್ಟು ಅನುಕೂಲಕರವಾಗಿಲ್ಲದ ಕಾರಣ ವಿದ್ಯಾಭ್ಯಾಸವು ಕುಂಠಿತವಾಗ್ತವೆ ಎಂಬಂತಹ ಭಯ ಉಂಟಾಯಿತು. ಆವಾಗ ನನ್ನ ಅಕ್ಕನ ಗಂಡ ಭಾವ ಅವರು ಮಂಗಳೂರಿನಲ್ಲಿ ಕೆ ಶಂಕರ ಭಟ್ ಅಂತೇಳಿ ವಿದ್ವಾನ್ ಪಾಂಡೇಶ್ವರ ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದರು. ಅವರು ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿಯ ಕೆನರಾ ಹೈಸ್ಕೂಲ್ ಉರುವ ಅಲ್ಲಿಗೆ ನನ್ನನ್ನು ಹೈಸ್ಕೂಲಿಗೆ ಸೇರಿಸುವಂಥ ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ನನ್ನ ಭಾವನಾ ಕ್ಯಾರಸಿನಲ್ಲಿ ನಡೆಯಿತು. ಆಮೇಲೆ ಅದೇ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ ಟೀಚಿಂಗ್ ಪ್ರಾಕ್ಟೀಸ್ ಎಂಬಂಥ ಒಂದು ಹೊಸ ಕೋರ್ಸ್ ಇತ್ತು. ಅದರಲ್ಲಿ ಶಾಲೆ ಹೋಗಿ ಕಲಿತವರು ಮುಂದೆ ಅಧ್ಯಾಪಕರೇ ಆಗಬೇಕಾಗಿತ್ತಷ್ಟೇ. ನನಗೆ ಬೇರೆ ದಾರಿ ಇಲ್ಲದ ಕಾರಣ ನಾನು ಅಧ್ಯಾಪಕನಾಗುವುದೇ ಅಂತ ಹೇಳಿ ನಿರ್ಣಯ ತೆಕ್ಕೊಂಡು ಟೀಚಿಂಗ್ ಪ್ರಾಕ್ಟೀಸ್ ಕೋರ್ಸನ್ನು ಆಯ್ಕೆ ಮಾಡಿಕೊಂಡೆ. ಅಲ್ಲಿ SSLC ಆದ ಮೇಲೆ SSLC ತನಕವೂ ವಾರದಲ್ಲಿ 2 ಪೀರಿಯಡು ಈ